ಇಟ್ಟು ಇಲ್ಲಿ ಯಾರು ಬರಲ್ಲ ನಡೀತೆ ಅಂತ ಯಾರು ಹೇಳಿದ್ರೆ ನೀನು ತಲೆ ಹೊಡೆದು ನೊರ ಒಂದೊಡಾಗುತ್ತೆ ಅಂತ ನಮ್ಮ ದನ ಕರುಗಳಿಗೆಲ್ಲ ಕಾಯಿಲೆ ಬಂದು ಈ ಯುಗಾದಿ ಹಬ್ಬಕ್ಕೆ ನಾಳೆ ಕಲ್ಲಿನ ರೂಪದಲ್ಲಿ ಬಂದು ಉದ್ಭವ ಆಗಿರುವಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರುವ ಜಾಗ ನೋಡಿದ್ರೆ ತುಂಬ ಪವರ್ಫುಲ್ ಜಾಗ ಅಂತ ನನಗನ್ನಿಸ್ತು. ನಿಮ್ಗೂ ಹೋಗ್ತಾನೋ ಅನಿಸುತ್ತೆ. ಬನ್ನಿ, ವಿಡಿಯೋದಲ್ಲಿ ಕಾಣ್ತಿರಂಗೆ ಇದೊಂದು ಬೆಟ್ಟದ ಮೇಲಿರೋ ಪವಾಡ ಶಕ್ತಿ ಉಳ್ಳ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಹೋದಂಗೆನೆ ಪಾಸಿಟಿವ್ ವೈಬ್ರೇಷನ್ಸ್ ಫೀಲ್ ಆಯಿತು. ನೀವು ಬಂದಾಗಲೂ ನಿಮ್ಗೆ ಅನುಭವ ಆಗುತ್ತೆ. ನಿಮ್ಮ ಅನುಭವವನ್ನು ನೀವು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬಹುದು. ಮೇಲೆ ಬಂದಂಗೆ ನಮಗೆ 2 ದೇವಾಲಯಗಳು ಕಾಣಿಸ್ತದೆ. ನಾವು ಮೊದಲಿಗೆ ಹೋಗಿರೋದು ಈ ಮೊದಲನೇ ದೇವಾಲಯ ಏನು ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋದ್ರಿ. ಇದು ಯಾಕೆ ಪವಾಡವಾದ ಸ್ಥಳ ಅಂತ ಗೊತ್ತಾಗೋದಕ್ಕೆ ಪೂರ್ತಿ ವಿಡಿಯೋ ನೋಡಬೇಕಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಫುಲ್ಲು ನಿಮ್ಮ ಪ್ರಾಬ್ಲಮ್ಸ್ ಏನೇನಿದೋ ಬಂದು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ನನಗೆ ಫಸ್ಟ್ ಟೈಮ್ ವ್ಯೂ ಪಾಯಿಂಟ್ಸು. ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್, ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈವ್ನಿಂಗ್ ಬನ್ನಿ. ಸೊ ಸನ್ಸೆಟ್ ಅಂತೂ ಸೂಪರಾಗಿ ಕಾಣಿಸ್ತದೆ ಅನ್ಕೊತೀನಿ. ಈ ದೇವಾಲಯದ ಇತಿಹಾಸ ಮತ್ತು ಪವಾಡಗಳನ್ನು ಸ್ವತಃ ಪೂಜಾರಿಯಾದ ರವಿ ದೀಕ್ಷಿತ್ ಅವ್ರ ಕೈಯಲ್ಲೇ ಕೇಳೋಣ. ಜಡಗೇನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಬಂದು ಸಪ್ತಮಾತೃಕೆಯರ ಮೂಲ ಉದ್ಭವ ಸ್ಥಳ. ಈ ದೇವರು ಬಂದು ಸಪ್ಲಮ್ಮ, ಮಾರಮ್ಮ, ಪಟಲಮ್ಮ, ಭೂಪತಮ್ಮ, ಯಲ್ಲಮ್ಮ, ಕರಗದಮ್ಮ, ಸವೇರಮ್ಮ ಅಂತ 7 ಜನ ಅಕ್ಕ ತಂಗಿರೋ. ನಮ್ಮ ಸಂಸ್ಕೃತ ಬಂದಾಗ ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಅಂತ ಕರೀತೆ. ಈ ದೇವರುಗಳು ಬಂದು ಹುಟ್ಟಿದವರು ಬಂದು ಸೋಲೂರು, ಅರಳೂರು ಬಂದು ಅಣ್ಣನ ಮನೆ, ಮದುವೆ ಮಾಡಿರೋದು ಬಂದು ಜಡಗಿನಹಳ್ಳಿ. ಈ 3 ಊರಲ್ಲಿರುವಂಥ 7 ಜನ ಅಕ್ಕ ತಂಗಿರು ಆಗಿನ ಕಾಲದಲ್ಲಿ ಈ ಕಲ್ಲಿನ ರೂಪದಲ್ಲಿ ಬಂದು ಉದ್ಭವ ಆಗಿರುವಂಥ ದೇವತೆಗಳು. ಈ ದೇವತೆಗಳು ಉದ್ಭವ ಆದಾಗ ಹಳ್ಳಿ ಮಕ್ಕಂಡಿ ಮತ್ತು ಚಂದ್ರಾಪುರ ಅಂತ 2 ಗ್ರಾಮಗಳಿರುತ್ತೆ. 2 ಗ್ರಾಮಗಳವರು ದನ ಕರುಗಳು ಮೆಚ್ಚಬೇಕಾದ್ರೆ ಈ ಊರುಗಳಲ್ಲಿ ದನ ಕರುಗಳಿಗೆಲ್ಲ ಕಾಯಿಲೆ ಬಂದು ಕಾಲರ ಪ್ಲೇಗ್ಗಳು ಬಂದು ಜನಗಳು ವಲಸೆ ಹೋಗ್ತಾ ಇರ್ತಾರೆ. ಈ ವಲಸೆ ಹೋಗ್ಬೇಕಾದ್ರೆ ಜಡಗಿನಹಳ್ಳಿನಲ್ಲಿ ಜಡೆ ಸಮುದ್ರ ಅಂತ ವಾಸ ಆಗಿರ್ತಾರೆ. ಅವರು ಊರುಗಳವ್ರನ್ನೆಲ್ಲ ಕರ್ಕೊಂಬಂದು ಎತ್ತಿನ ಗಾಡಿನಲ್ಲಿ ಕಲ್ಲಿನ ಚಪ್ಪಡಿ ಅಳಿಸಿ ಅವ್ರು ಆಗಿನ ಕಾಲದಲ್ಲಿ ಇಲ್ಲಿ ಮಕ್ವಾಡ ಮಾಡಿಸ್ಕೊಟ್ಟಿರ್ತಾರೆ. ಈ ಮಕ್ವಾಡ ಇಟ್ಕೊಂಡು ಇಲ್ಲಿ 1 ತಿಂಗಳು ಅದೇ ಥರ ನಾಳೆ ಯುಗಾದಿಗೆ ಇಲ್ಲಿ ಜಾತ್ರೆ ಆಗುತ್ತೆ. ಭೂಪತಮ್ಮ, ಗುರುದಮ್ಮ ಮತ್ತು ಅವ್ರ ಮಗನ ಸಿಡೀರನ್ನು ಮತ್ತು ಎಲ್ಲಮ್ಮನ ಅಂದ್ಬಿಟ್ಟು ಇದನ್ನು ಮೆರವಣಿ ದೇವರು ಬಂದು ಭೂಪತಮ್ಮನು ಮತ್ತು ಮಗನ ಸಿಡೀರನ್ನು ಮತ್ತು ಎಲ್ಲಮ್ಮನ ಅಂದ್ಬಿಟ್ಟು ಇದನ್ನು ಯುಗಾದಿ ಹಬ್ಬದ ದಿನ ಎತ್ಕೊಂಬರ್ತಾರೆ. ಈ ಯುಗಾದಿ ಹಬ್ಬಕ್ಕೆ ನಾಳೆ 30ನೇ ತಾರೀಕು ಈ ದೇವ್ರನ್ನ ಜಡಗೇಳ ಗ್ರಾಮದಿಂದ ಎತ್ಕೊಂಬರ್ತೀರಿ. ಎತ್ಕೊಂಬಂದು ದಿನ ಅಭಿಷೇಕ, ಅನ್ನದಾನ, ಪೂಜೆ ಆಗುತ್ತೆ. 5 ದಿನಕ್ಕೆ ಬ್ರಾಹ್ಮಣ ದೀಪಗಳಾಗುತ್ತೆ. ಆಮೇಲೆ ಊರುಗಳವರೆಲ್ಲ ದೀಪಗಳು ಮಾಡ್ಕೊಂಬರ್ತಾರೆ. ಈ ದೀಪಗಳು ಮಾಡಿಲ್ಲ ಪೂಜೆ ಸಾಮಾನು ತಗೊಂಬಂದು ಪೂಜೆ ಮಾಡಿಸ್ತಿದ್ದಾಗ ಈ ದೇವರು ಹೊತ್ಕೊಂಡು ಹೋದಾಗ ಅವ್ರವ್ರ ಮನೆ ಹತ್ರಕ್ಕೆ ಎಳ್ಕೊಂಡು ಹೋಗುತ್ತೆ. ಈ ಶ್ರೀರಾಮನವಮಿ ಆಗಿ 2 ದಿನಕ್ಕೆ ಇಲ್ಲಿ ಸಿಡಿ ಅಂತ ಮಾಡ್ತೀರಿ. ಮಕ್ಳಿರೋರು ಒಂದೊಂದು ಹಾರ ತೊಗೊಂಬಂದು ಮಕ್ಕಳನ್ನ ತೊಟ್ಲಲ್ಲಿ ಏನಾದ್ರು ಕುಳ್ಸ್ಕೊಂಬಂದ್ರೆ ಮಕ್ಕಳಿಗೆ ರಾವ್ ದೋಷ, ಕುಜದೋಷ, ನಡೆಯೋಕ್ಕಾಗದೇ ಇರೋದು, ಮಾತು ಬರ್ದೇ ಇರಲಿ, ಏನೇ ಒಂದು ಕಾಯಿಲೆ ಇದ್ರೆ ಮಕ್ಕಳನ್ನ 3 ವರ್ಷ ಕಾಪಾಡ್ಕೊಂಬರ್ತಾರೆ. ಈ ಪಲ್ಪರಿಗಳು ಅಂತ ಹೇಳ್ತಾರೆ. ಅವರು ಬಂದು ಅರಳು ಬೀಜ, ಎಳ್ಳೆಣ್ಣೆ, ಪಚ್ಚೆ ಸಾಮಾನು, ಅನ್ನ ಮಾಸು, ಒಂದು ಟವಲ್ ತೊಗೊಂಬಂದು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಈ ಪಲ್ಪರಿ ಎಲ್ಲ ಹೊಟ್ಟೋಗುತ್ತೆ. ಈ ಪೂಜೆ ಎಲ್ಲ ಆದಮೇಲೆ ಈ 7 ಜನ ಅಕ್ಕ ತಂಗಿರಿಗೆ ದೇವತೆಗಳಿಗೆಲ್ಲ ನೈವೇದ್ಯ ಅಂತ ಮಾಡಿರ್ತಾರೆ. ಹಿಂದೆ ನಮ್ಮ ಮುತ್ತಾತ್ನವ್ರು ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಆಗಿನ ಕಾಲದಲ್ಲಿ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ನಡ್ಕೊಂಡೋಗಿರ್ತಾರೆ. ಈ ಕಾಲದಾರಿ ಏನಾದ್ರು ವಾಪಸ್ ಬರೋ ಒಳಗಡೆ ಇವ್ರು 7 ಜನ ಅಕ್ಕ ತಂಗಿರು ಮುನೇಶ್ವರನೆಲ್ಲ ಸೇರಿ ಕುತ್ಕೊಂಡು ಊಟ ಮಾಡೋ ದೃಶ್ಯ ನಮ್ಮ ಮುತ್ತಾತ್ನವ್ರಿಗೆ ಕಾಣಿಸುತ್ತೆ. ಆವಾಗ ನಮ್ಮ ಮುತ್ತಾತ್ನವರು ದಿಗ್ಲು ಬಿದ್ದು ಈಚೆ ಕಡೆ ನಿಂತ್ಕೊಂಡಿದ್ದಾಗ ಈ ದೇವತೆಗಳು ಕರೆದು ಜೊತೆನಲ್ಲಿ ಕುಳಿಸ್ಕೊಂಡು ಇದೇ ಪ್ರಸಾದತೆ ನಂಟು ಇವ್ರು 7 ಜನ ಅಕ್ಕ ತಂಗಿರು ಕೊಡ್ತಾರೆ. ಈ ಜಡಗೇಣ ಹತ್ರ ಮೆರವಣಿ ದೇವ್ರು ಎತ್ಕೊಂಡು ಊರುಗಳವರೆಲ್ಲ ಕಾಯ್ಬೇಕಾದ್ರೆ ನಮ್ಮ ಮುತ್ತಾತನ್ನ ಯಮುನೆ ಜಡಗೇಣಿಗೆ 3 ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಈ ಮೊದಲನೇ ಪಾದ ಬಂದು ಈ ಮೆಟ್ಲತ್ರ ಇರೋದಂಥದ್ದು ಮೊದಲನೇ ಹೆಜ್ಜೆ. 2ನೇ ಪಾದ ಬಂದು ಕೆಳಗಡೆ ಹುಣಸೆ ತಪ್ಪು ಮಧ್ಯದಲ್ಲಿ ಸಿಗುತ್ತೆ. 3ನೇ ಹೆಜ್ಜೆ ಬಂದು ಜಡಗೇಣ ಗ್ರಾಮದಲ್ಲಿ ಸಿಗುತ್ತೆ. ಈ 3 ಹೆಜ್ಜೆಗೆ ಬಿಟ್ಟು ನನ್ನ ಹತ್ರ ಮಾತಾಡಿರೋದು ನೋಡಿರೋದೇ ಆಗಲಿ ಈ ಥರ ನಡೀತೆ ಅಂತ ಯಾರಿಗಾರು ಹೇಳಿದ್ರೆ ನೀನು ತಲೆ ಹೊಡೆದು ನೊರ ಒಂದೊಡಾಗುತ್ತೆ ಅಂತ ನಮ್ಮ ಮುತ್ತಾತನಿಗೆ ಇವ್ರು 7 ಜನ ಹೇಳಿರ್ತಾರೆ. ಅದೇ ಪ್ರಕಾರ ನಮ್ಮ ಮುತ್ತಾತನವ್ರು ವಯಸ್ಸಿದ್ದು ಮಾಡ್ಕೊಂಬಂದು ಸಾಯೋ ಟೈಮಲ್ಲಿ ಹೇಳಿದಾಗ ತಲೆ ಹೊಡೆದು ನೊರ ಒಂದೊಳಗಿರುತ್ತೆ. ಅವತ್ತಿಂದ ಇವತ್ತುವರೆಗೂ ಇಲ್ಲಿ ಜಾತ್ರೆ ಆಗಿದ್ದೀರಾ. ನೈಟು ಇಲ್ಲಿ ಯಾರೂ ಬರೋಲ್ಲ. ಇವತ್ತು ಅದೇ ಥರ ಜಾತ್ರೆ ಮುಗಿಸ್ಕೊಂಡು ಇವ್ರು 7 ಜನಕ್ಕೆ ತೆರೆ ಬಟ್ಟೆ ಹಾಕಿ ನೈವೇದ್ಯ ಮಾಡಿಟ್ಟು ಮಾನ್ಯಸೆ ಬೆಳಗ್ಗೆ ಬಂದರೆ ಬಾಳೆ ಎಲೆ ಮೇಲೆ ಏನಿರಲ್ಲ. ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬಂದರೆ ಯಾರು ಬೇಕಾದ್ರೆ ಇಲ್ಲಿ 1 ಗಂಟೆ ಒಳಗಡೆ 2 ಥರ ಬಿಡಿಯುವ ತೊಗೊಂಬಂದು ಇಲ್ಲಿ ಹೂವನ್ನು ಕೇಳ್ಬೋದು. ಇಲ್ಲ ರಾವು ಕಾಲದಲ್ಲಿ ಬಂದು ನಿಂಬೆಹಣ್ಣು ದೀಪ ಆಗಲಿ, ಮಣ್ಣಿನ ಹಂತಿ ಆಗಲಿ, ಬೆಲ್ದಚ್ಚಾಗಲಿ 3 ವಾರ ರಾವು ಕಾಲದಲ್ಲಿ ದೀಪನೂ ಹಚ್ಬೋದು. ಅಕಸ್ಮಾತ್ ಪ್ರತಿಯೊಬ್ಬರು ಏನೇ ಒಂದು ಅರಿಕೆ ಮಾಡ್ಕೊಂಡ್ರೆ ಒಂದು ಹಸಿನ ಬಟ್ಟೆ ಮಾಡಿ 3 ಥರ ಧಾನ್ಯ ಹಾಕಿ ಅದರಲ್ಲಿ 1 ರೂಪಾಯಿ ಅರಿಕೆ ಕಟ್ಕೊಂಡು ಇಲ್ಲಿ ಬಂದು ನೀವು ಕಟ್ಟಿರೋ ಬೀರ್ಸ ಬಟ್ಟೆ ತಗೊಂಡು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಸಿ ಹೂವು ವಾಗ್ದಾನ ಕೇಳಿದ್ರೆ ನಿಮ್ಗೆ 7 ಜನದಲ್ಲಿ 1 ದೇವ್ರ ಹೂವು ಕೊಟ್ಟರೇನು ಅದು ನಿಮಗೆ ಅರಿಕೆ ನೆರವೇರುತ್ತೆ. ಇಲ್ಲಿ ಬಂದು ಈ ದೇವತೆಗಳಿಗೆ ಬಲಿ ಕೊಡೋರು ಬಲಿ ಕೊಡ್ಬೋದು ಅವ್ರ ಭಕ್ತಿ ಅನುಸಾರ. ಮೇನ್ ಅಂದರೆ ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಈ ದೇವಸ್ಥಾನಕ್ಕೆ ಯಾರೇ ನಡ್ಕೊಂಬಂದರೆ ಕೈ ಕಾಲೆಲ್ಲ ಅರ್ಶನ ಬರುತ್ತೆ. ಡೌನಿಂದ ನಡ್ಕೊಂಬಂದ್ರೆ ಈ ದೇವ್ರಿಗೆ ಬರ್ಬೇಕಾದ್ರೆ ಮೊದಲು ಜಡೆಮನೇಶ್ವರ ಸಿಗುತ್ತೆ, ಆಮೇಲೆ ಕಾಲವೀರೇಶ್ವರ ಸಿಗುತ್ತೆ. ಮತ್ತು ಇವ್ರು 7 ಜನ ಅಕ್ಕ ತಂಗಿರು ಅವರ ಸ್ಥಳದಿಂದ ಇದೇ ಸ್ಥಳದಲ್ಲಿ ಸೇರ್ತಾರೆ. ಹಾಗೆ ಮುಂದೆ ಮತ್ತೊಂದು ದೇವಾಲಯ ಕಂಡುಬರ್ತದೆ. ಇಲ್ಲಿ
7 ಮಹಾತಾಯಿಗಳು ಸ್ಥಾಪನೆ ಪಟ್ಟಿದ್ದಾರೆ. ನೋಡಿ ಇಲ್ಲಿ ಟೈಮಿಂಗ್ಸ್ ಹಾಕೋರೆ. ಫಸ್ಟ್ ಒಳಗಡೆ ಹೋಗೋಣ ಬನ್ನಿ, ದೇವ್ರ ಹತ್ರ ಆಶೀರ್ವಾದ ತಗೊಂಡು. ಒಳಗಡೆ ಕ್ಯಾಮ್ರಾ ತಗೊಂಡಿಲ್ಲ, ಯಾರು ಹೇಳಿ. ದೇವ್ರ ದರ್ಶನನೂ ಆಯಿತು ಮತ್ತು ಪ್ರಸಾದನೂ ತಗೊಂಡ್ರಿ, ಬಟ್ ವಿಡಿಯೋ ಎಲ್ಲ ಹಿಡಿಯೋಂಗಿಲ್ಲ ಅಂದರು. ಈ ದೇವಾಲಯದಲ್ಲಿ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದುರಾಣಿ, ಚೌಮುನಿ ಎಂಬ ದೇವತೆಗಳು ನೆಲೆಸಿದ್ದಾರೆ. ದೇವಾಲಯದ ಅಡ್ರೆಸ್ ಮತ್ತು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಮ್ಮ ಮನೆ ಕಾಣಿಸ್ತಾ ಇದೆ. ಬೇಜಾನ್ ದೂರ ಇದೆ.